ಎಷ್ಟು ಎಲೆಕ್ಷನ್ ಬರ್ತದೆ ಭಗವಂತ ನೀವೆಲ್ಲ ಒಳ್ಳೇದ್ ಮಾಡಿದ್ರೆ ಸಮೃದ್ಧಿ ಮಂಜುನಾಥ್ ಕಮ್ಯುನಿಟಿ ಎತ್ಕಟ್ಟಿಲ್ಲ. ಎಲ್ಲಾ ಸಾರ್ವಜನಿಕರು ಚೆನ್ನಾಗಿದ್ದಾರೆ, ಬಂಧನ ಪ್ರೀತಿಯಿಂದ ಮಾತಾಡ್ತಾನೆ, ಎಲ್ರಿಗೂ ಮಗು ತರ ಇದ್ದಾನೆ. ಅವರೆಲ್ಲ ಭೇದ ಭಾವ ಇಲ್ಲ, ಮತ್ತೆ ಯಾವ್ದೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿಲ್ಲ, ದುಡ್ಡು ಮಾಡ್ಬೇಕಂತ ಮುಳುಬಾಗಲು ಬಂದಿಲ್ಲ, ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಈ ಸೇವೆ ನಿಮ್ಗೆ ಇಷ್ಟ ಆದ್ರೆ ಮುಂದೆ ನಾನು ಇಟ್ಕೊಂತೀರಿ. ಮುಂದೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಏನಾಗಿದೆ, ನಮ್ಮ ಸರ್ಕಾರ ಬಂದೇ ಬರುತ್ತೆ. NDA ಸರ್ಕಾರ, BJP ಮತ್ತು JDS ಜಾಯಿಂಟ್ ಸರ್ಕಾರ ಬರ್ತವೆ. ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ತಕ್ಕಂಥ ಕನಸು ಇನ್ನೂ ಜಾಸ್ತಿ ನನಸಾಗ್ಬೇಕಿಲ್ಲ ಮುಳುಬಾಗ್ಲಲ್ಲಿ. ಖಂಡಿತವಾಗ್ಲೂ ನೆರವೇರಿಸ್ತೀನಿ. ನನಗೆ ಈ 3 ವರ್ಷ ನನ್ನ ಕಾಲಾವಧಿಯಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಾನು ಮಾಡಕ್ಕೆ ತೃಪ್ತಿ ಇಲ್ಲ. ಆದ್ರೂ ಕೂಡ ಅಲ್ಪಾವಧಿಯಲ್ಲಿ ಬಂದಿರತಕ್ಕಂಥ, ನಿಮ್ಗೆ ಗೊತ್ತು, ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೊಂದು ಅನುದಾನ ನಮ್ಗೊಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ನು 2 ವರ್ಷ ನನ್ನ ಟಾರ್ಗೆಟ್ ಇದೆ. ಈ 2 ವರ್ಷ ಫುಲ್ ಫ್ರಿಡ್ಜ್ ಅಲ್ಲಿ ನಾನು 2 ವರ್ಷ ಕೆಲಸ ಮಾಡೋದ್ರ ಟಾರ್ಗೆಟ್. ಖಂಡಿತವಾಗ್ಲೂ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದೀನಿ, ನಾನು ರೀಚ್ ಆಗ್ತೀನಿ. ರೀಚ್ ಆಗ್ಲಿಕ್ಕೆ ಏನ್ ಕೆಲಸ ಮಾಡ್ಬೇಕಾ ಕೆಲಸ ನಾನು ಮಾಡ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು.